ಓಕೆ. ಇದು ಬೀಟ್ಸ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜೋ. ಈಗ ತಾನೇ ಕಾಟೇರ ಸಿನಿಮಾದ ಥೀಮ್ ಸಾಂಗ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗೆ ಕಾಟೇರ ಸಿನಿಮಾದ ಬುಕ್ಕಿಂಗ್ಸ್ ಓಪನ್ ಆಗಿದೆ ಬುಕ್ ಮೈ ಶೋ ಅಲ್ಲಿ, ಪ್ರೀ ಬುಕ್ಕಿಂಗ್ ಆನ್ಲೈನ್. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಚಾನಲ್ಗೆ ಹೊಸಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ನಾವು ಕಾಟೇರ ಸಿನಿಮಾದ ಪ್ರಮೋಷನಲ್ ಟೀಮ್ ಅಂದರೆ ಡೈರೆಕ್ಟರ್, ಪ್ರೊಡ್ಯೂಸರ್, ಆ್ಯಕ್ಟರ್ ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಫಸ್ಟು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಇಂಥ ಒಂದು ಮಾಸ್ ಥೀಮ್ ಸಾಂಗ್, ಒಂದು ಮಾಸ್ ನಂಬರ್ ಇಟ್ಕೊಂಡು ಅವರು ಇಲ್ಲ ನಾನಿದನ್ನ ರೈತರ ದಿನದಂದು ರೈತರ ಹಾಡು ಅವತ್ತಿನ ದಿನವೇ ರಿಲೀಸ್ ಮಾಡಬೇಕು ಅಂತ ಆ ಕಂಟೆಂಟ್ನ ಇಟ್ಕೊಂಡಿದ್ದಕ್ಕೆ ನಾವು ನಿಜವಾಗ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಅವ್ರು ಇದನ್ನ ಈಸಿಯಾಗೆ ಪ್ರಮೋಷನ್ ಶುರುವಾದಾಗಲೇ ಈ ಸಾಂಗ್ ಬಿಟ್ಟಿದ್ರೆ ಅದು ಈ ಚಿತ್ರ ಇನ್ನೂ ಒಂದು ದೊಡ್ಡ ಹೈಪ್ ಆಗ್ತಾಯಿತ್ತು. ಯಾಕಂದರೆ ಈ ಹಾಡು ಅಷ್ಟು ಅದ್ಭುತವಾಗಿದೆ. ಆದ್ರೂ ಇಲ್ಲ ನಾವು ರೈತರಿಗೆ ಒಂದು ಡೆಡಿಕೇಶನ್ ಮಾಡಬೇಕು ಅಂತ ಈ ಹಾಡು ಬಿಟ್ಟಿದ್ದಾರೆ. ಸೊ ನಿಜವಾಗ್ಲೂ ನನ್ನ ಕಡೆಯಿಂದ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಇನ್ನು ಹಾಡಿಗೆ ಬಂದರೆ, ಹಾಡು ನಿಜವಾಗ್ಲೂ ಅದ್ಭುತವಾಗಿತ್ತು. ಇದೇ ತಾನೇ ನಾವು ಎಕ್ಸ್ಪೆಕ್ಟ್ ಮಾಡೋದು, ಆ ಒಂದು ಹೈ ಕೊಡಬೇಕು ನಮಗೆ. ಆ ಬೀಟ್ಸ್ ಎಲ್ಲ ಅದ್ಭುತವಾಗಿತ್ತು. ಹರಿಕೃಷ್ಣ ಅವರು ಫೈನಲ್ಲಾಗೆ ಒಂದು ಸೂಪರ್ಬ್ ಸಾಂಗ್ನ ಡೆಲಿವರ್ ಮಾಡಿದ್ದಾರೆ. ಇದೇ ಅವ್ರ ಹಾಲ್ ಮಾರ್ಕ್ ಅಂತ ಹೇಳ್ಬೋದು, ಅವ್ರ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅದು ಫೈನಲಾಗೆ ಕೊಟ್ಟಿದ್ದಾರೆ ಕಾಟೇರ ಸಿನಿಮಾಗೆ. ಅವರು ಟ್ರೈಲರಲ್ಲೂ ಈ ಥೀಮ್ ಸಾಂಗ್ನ ಯೂಸ್ ಮಾಡ್ಕೊಂಡಿಲ್ಲ. ರೈತರ ದಿನದಂದು ನಾವು ರಿಲೀಸ್ ಮಾಡಬೇಕು ಅಂತ. ಲಿರಿಕ್ಸ್ ಬರೆದಿರೋರು ಪುನೀತ್ ಆರ್ಯ ಅವರು ರೈತರನ್ನ ಹೊಗಳೋ ಅಂಥ ಲಿರಿಕ್ಸ್ ಬರೆದಿದ್ದಾರೆ. ಅದು ಅದ್ಭುತವಾಗಿದೆ. ಹಾಗೆ ದರ್ಶನ್ ಅವ್ರನ್ನ ಈ ಹಾಡಲ್ಲಿ ಚಿತ್ರದಲ್ಲಿ ನೋಡೋಕ್ಕೆ ನಾನಂತೂ ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಯಾಕಂದರೆ ಈ ಹಾಡು ಮೋಸ್ಟ್ಲಿ ಒಂದು ಚಳುವಳಿ ಅಂದರೆ ಒಂದು ಪ್ರತಿಭಟನೆ ಮಾಡೋ ಟೈಮಲ್ಲಿ ಬರೋವಂಥ ಹಾಡಂತ ಕಾಣಿಸ್ತದೆ ಚಿತ್ರದಲ್ಲಿ. ಸೊ ದರ್ಶನ್ ಅವರು ಮುಂದೆ ನಿಂತಿರೋದು, ಹಿಂದೆ ರೈತರ ಜೊತೆ ಹೋರಾಟಕ್ಕೆ ಹೋಗೋ ಸೀನ್ ಮಾತ್ರ ಅದ್ಭುತವಾಗಿರುತ್ತೆ ಈ ಹಾಡು BGM ಬರ್ತಾ ಇರುವಾಗ. ಸೊ ಅದನ್ನ ನೋಡೋಕ್ಕೆ ಚಿತ್ರದಲ್ಲಿ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಕಾಟೇರ ಸಿನಿಮಾದ ಬುಕ್ಕಿಂಗ್ಸ್ ಓಪನ್ ಆಗಿದೆ, ಪ್ರೀ ಬುಕ್ಕಿಂಗ್ಸ್ ಬುಕ್ ಮೈ ಶೋ ಅಲ್ಲಿ. ಸೊ ರಿಲೀಸ್ ಆಗಿದ್ದ ಸ್ವಲ್ಪ ನಿಮಿಷಕ್ಕೇ ಅನುಪಮ ಥಿಯೇಟರ್ದು ಫಸ್ಟ್ 2 ಶೋಸ್ 2 ಸೋಲ್ಡ್ ಔಟ್ ಆಗಿದೆ. ಸೊ ಅದು ಖುಷಿ ವಿಚಾರ ಅಂತ ಹೇಳ್ಬೋದು. ಈಗ ಸ್ಲೋ ಆಗಿ ಥಿಯೇಟರ್ಸ್ ಬಿಡ್ತಾ ಇದ್ದಾರೆ, ರಾಕ್ಲೈನ್ ಮಾಲಲ್ಲೂ ಇದೆ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಕಾಟೇರ ಸಿನಿಮಾನ ನೋಡಿ. ಇದು ಕನ್ನಡ ಸಿನಿಮಾ, ನೀವು ಆಲ್ರೆಡಿ ನೋಡಿರ್ತೀರ. ತೆಲುಗು ಸಿನಿಮಾ, ಹಿಂದಿ ಸಿನಿಮಾಗಳು ರಿಲೀಸ್ ಆಗ್ತದೆ. ನಮ್ಮ ಕನ್ನಡ ಸಿನಿಮಾಕ್ಕೆ ದಯವಿಟ್ಟು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ. ಈಗ ಕೇವಲ ಬರೀ 6 ದಿನ ಬಾಕಿ ಇರೋದು. ಸೊ 6 ದಿನದಲ್ಲಿ ನಮ್ಮ ಡಿ ಬಾಸ್ ದರ್ಶನ್ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ಫೈನಲ್ ಆಗಿ ತಿರ್ಗಾ ನೋಡ್ತೀವಿ. ಸೊ ನನ್ನ ಶಕ್ತಿ ಮೀರಿ ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ ಈ ಚಾನಲಲ್ಲಿ. ನೀವೂ ಪ್ರಮೋಟ್ ಮಾಡಿ, ದಯವಿಟ್ಟು ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರನ ನೋಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್.